ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಮಶ್ರೂಮ್ ಪೆಪ್ಪರ್ ಡ್ರೈ. ಸೊ ಮಶ್ರೂಮ್ ಪೆಪ್ಪರ್ ಡ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಸಖತ್ ಟೇಸ್ಟಿಯಾಗೂ ಇದೆ. ಸೊ ಈ ಥರ ಯಾರೆಲ್ಲ ಮಶ್ರೂಮ್ ತಿನ್ನಲ್ಲ ಅಂತಾರೋ ಸೊ ಅವರು ಈ ಥರ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ನಾವು ಒಂದು ಮಸಾಲೆ ಪುಡಿನ ಮಾಡ್ಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಅಂತಾರಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಡ್ರೈ ರೋಸ್ಟ್ ರೀತಿ ಇದನ್ನು ನಾವು ಹುರ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ರೀತಿ ಇದನ್ನು ನಾವು ರುಬ್ಕೋಬೇಕು. ನಾವು ಸೋಂಪು ಕಾಳನ್ನು ಕರೆಕ್ಟಾಗಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಜೀರಿಗೆ ಥರ ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕಬಾರ್ದು. ಯಾವ್ಯಾವ ಪದಾರ್ಥನ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದಾಗ ಮಾತ್ರ ಅದು ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ನೈಸಾಗಿ ರುಬ್ಕೋಬೇಕು. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು 2 ಎಣ್ಣೆ ಯಾವಾಗಲೂ ಬೇಯಿಸಿದ್ದೀನಿ 1 ಟೇಬಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ನೀಟಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಬರೋಷ್ಟು ಕರಿಬೇವು ಹಾಕ್ಕೋಬೇಕು. ನೀರು ಕರಿಬೇವು ಟೇಸ್ಟ್ ತುಂಬ ಚೆನ್ನಾಗಿ. ಅದಾದಮೇಲೆ ಜೀರಿಗೆ ಹಾಕಬೇಕು. ನೀರಿಗೆ ಕರಿಬೇವು ಹಾಕಬೇಕು. ಅದನ್ನು ಅಷ್ಟು ಈರುಳ್ಳಿ ಇವಾಗ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಪೆರಿ ಜಾಸ್ತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ನೀರು ಬೆಳೆ ಹಾಕ್ತಾ ಇದ್ದೇವೆ ಎಲ್ಲ ಬೆಳೆದಿರ್ತಕ್ಕಂಥ ನೀರಿಗೆ ಅಷ್ಟು ಎಲ್ಲ ಆದಮೇಲೆ ನೀಟಾಗಿ ಈ ಥರ ನೀಟಾಗಿ ಅದನ್ನೆಲ್ಲ ಒಂದು ನಿಂಬೆಹಣ್ಣಿನ ರಸನೂ ಅಷ್ಟೇ